ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡ್ಕೊಳ್ಳೋಣ. ಇವತ್ತು ನಾನು ಮದುವೆ ಮನೆಯ ಶಾಸ್ತ್ರ ಅಂತಲೇ ಹೇಳ್ಬೋದು. ಕೆಲವೊಂದು ಶಾಸ್ತ್ರಗಳು ಈ ಲಾಗಲ್ಲಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವೀಡಿಯೋನ ನೋಡಿ. ಇವತ್ತು ಚಪ್ರ ಅಂತ ಹೇಳ್ತೀವಿ ನಮ್ಮ ಕಡೆ ಕವಣ ಹಾಕೋದು ಅಂತೇಳಿ ಹೇಳ್ತಾರೆ. ಅಂದರೆ ಮಾವಿನ ಎಲೆಯಿಂದ ತೋರಣಗಳನ್ನು ಕಟ್ಟಿ ಆ ತೋರಣಕ್ಕೆ ಅದರದ್ದೇ ಆಗಿರುವಂತಹ ಕೆಲವಷ್ಟು ಶಾಸ್ತ್ರಗಳಿದೆ. ಕಟ್ಟುವಾಗ ಯಾವ ರೀತಿ ಶಾಸ್ತ್ರಗಳನ್ನು ಮಾಡಬೇಕು ಆ ರೀತಿಯಲ್ಲೇ ಮಾಡುವಂಥದ್ದು. ಅಡುಗೆ ಮಾಡಲಿಕ್ಕೆ ಊರಿನವರು, ಆಮೇಲೆ ಚಪ್ರವನ್ನು ಹಾಕಲಿಕ್ಕೆ ಊರಿನವರು ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ. ಎಲ್ಲರೂ ಕೂಡ ಬಂದಿದ್ದರು, ಮನೆಯವರಾಗಿರ್ಬೋದು, ಊರಿನವರು ಎಲ್ಲರೂ ಕೂಡ ಬಂದಿದ್ದರು. ಯಾವ ರೀತಿಯಾಗಿ ಇವತ್ತಿನ ಲಾಗ್ ಹೋಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಬೆಳೆಸೋಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಕೊಡಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ನೋಡೋಣ. ಇದು ಕಣಗಲು ಹೂವು. ಈ ಕಣಗಲು ಹೂವಿನ ಹಾರನೇ ಇವತ್ತು ಮದುಮಗಳ ಕೊರಳಿಗೆ ಹಾಕುವಂಥದ್ದು. ಸೊ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ, ಹಾರವನ್ನು ಮಾಡ್ಕೊಳ್ತಾ ಇದ್ದರು. ಹಾಗೆಯೇ ಇಲ್ಲಿ ಒಳಗಡೆ ಹೆಣ್ಮಕ್ಳೆಲ್ಲ ಸೇರಿ ಕಳಸಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದು. ಈ ಮದುವೆ ಮನೆ ಶಾಸ್ತ್ರ ಅಂದರೆ ಕಳಸ ಕನ್ನಡಿನೇ ಮುಂದಿರ್ತದೆ. ಯಾವುದೊಂದು ಶಾಸ್ತ್ರಕ್ಕಾದರೂ ಆಗಿರ್ಬೋದು, ಕಳಸನೇ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಯಾವ ರೀತಿ ಎಲ್ಲ ಮಾಡ್ಕೊಳ್ತಾರೆ ಅಂತ ನೋಡುವ ಬನ್ನಿ. ಇದೊಂದು ಶಾಸ್ತ್ರ ಕೆಲವೊಂದು ನನಗೆ ಗೊತ್ತಿಲ್ಲ, ಕೆಲವೊಂದು ಗೊತ್ತಿರೋದನ್ನು ಹೇಳ್ತೀನಿ. ನಾನು ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಿದ್ದೀನಲ್ಲ, ಹಾಗಾಗಿ ಕೆಲವೊಂದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೇನೆ. ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅನ್ನೋದನ್ನು ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಿಮ್ಮ ಕಡೆ ಹೇಗೆ ಶಾಸ್ತ್ರ ಇರ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಕಡೆ ಇರುವಂಥ ಶಾಸ್ತ್ರಗಳನ್ನು ನಿಮಗೆ ಕೆಲವೊಂದು ಕ್ಲಿಪ್ಗಳನ್ನ ತೋರಿಸ್ತೀನಿ. ಯಾಕೆಂದರೆ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ, ತುಂಬ ಲೆಂತಿ ಆಗಿಬಿಡ್ತದೆ ಲಾಗು. ನಿಮಗೆ ಬೋರ್ ಅನಿಸುತ್ತೆ. ಹಾಗಾಗಿ ಕೆಲವಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಮಾತ್ರ ಈ ಲಾಗಲ್ಲಿ ಹಾಕ್ತಿದ್ದೀನಿ. ನೋಡ್ಬೋದು ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಕಳಸಗಳು ಯಾಕೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಮುಂದೆ ನಿಮಗೆ ಗೊತ್ತಾಗ್ತದೆ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಮುಖ್ಯವಾಗಿ ಕಳಸವನ್ನು ತೊಗೊಂಡು ಬಂದು ಅದರ ಮುಂದೆ ಮದುಮಗಳನ್ನು ಕುಳಿಸ್ತಾರೆ. ನೋಡ್ಬೋದು ಆಲ್ರೆಡಿ ನಮ್ಮ ಮದುಮಗಳು ಕೂತ್ಕೊಂಡಿದ್ದಾರೆ. ಇದಕ್ಕೆ ಇಲ್ಲಿ ಏನು ಹಾಕಿದಾರಲ್ಲ ಅದು ಹಸೆಗೋಡೆ ಅಂತೇಳಿ ಹೇಳ್ತಾರೆ. ಹಸೆಗೋಡೆ ಹತ್ರನೇ ಒಂದು ಮದುಮಗಳನ್ನ ಕುಳಿಸುವಂಥದ್ದು. ಅಲ್ಲಿ ಈ ಕಳಸವನ್ನು ಎದುರುಗಡೆ ಇಟ್ಟು ಆ ಕಳಸದ ಮುಂದೆ ಮದುಮಗಳಿಗೆ ಕೆಲವೊಂದು ಶಾಸ್ತ್ರಗಳನ್ನ ಮಾಡ್ತಾರೆ. ಅಂದರೆ ಅವಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂ ಮುಡಿಸಿ ಮಡ್ಲು ತುಂಬೋ ಶಾಸ್ತ್ರ. ಫಸ್ಟು ಮಡ್ಲಕ್ಕೆಯನ್ನು ಹಾಕ್ಕೊಂಡು ಆಮೇಲೆ ಮದುಮಗಳ ಮುಂದಿನ ಕಾರ್ಯಕ್ರಮ ಅಂದರೆ ಮುಂದಿನ ಶಾಸ್ತ್ರಗಳನ್ನ ಮಾಡ್ತಾರೆ. ಇದಕ್ಕೆ ಅಂದರೆ ಇಂಥವರೇ ಮಾಡಬೇಕು ಅಂತ ಇರುತ್ತೆ. ಅಂದರೆ ಅವರ ಸೋದರ ಮಾವ, ಸೋದರ ಅತ್ತೆ ಇಂಥವ್ರು ಮಾಡಬೇಕು, ಅತ್ತೆದೀರೇ ಮಾಡಬೇಕು ಅಂತೇಳಿ ಇರ್ತದೆ. ಯಾರು ಬೇಕಂದರೆ ಯಾರು ಅವ್ರು ಮಾಡಲಿಕ್ಕೆ ಆಗೋದಿಲ್ಲ, ಇಂಥವರೇ ಈ ಶಾಸ್ತ್ರಗಳನ್ನು ಮಾಡಬೇಕು ಅಂತೇಳಿ ಇರ್ತದೆ. ಅವರೇ ಮಾಡ್ತಾಯಿದ್ದಾರೆ. ಇವು ಅಂದರೆ ಈಗ ಮಡ್ಲಿಗೆ ಅಕ್ಕಿ ಹಾಕ್ತಾಯಿದ್ದಾರೆ. ಸೊ ಅವರು ಆ ಮದುಮಗಳ ಸೋದರ ಅತ್ತೆ. ಇನ್ನೊಂದು ಏನಪ್ಪ ಅಂದರೆ ಮದುವೆ ಆಗೋ ತನಕ ಮದುಮಗಳದ್ದು ಸೊಂಟ ಬಿದ್ದೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲ್ಲರ ಕಾಲಿಗೂ ಪಾಪ ನಮಸ್ಕಾರ ಮಾಡಿ 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 ಸಾಕಾಗ್ಬಿಡ್ತದೆ. ಅಷ್ಟು ಸುಸ್ತಾಗುತ್ತೆ. ನಿಂತ್ಕೊಳ್ಳೋದು ಬೇರೆ, ಶಾಸ್ತ್ರಗಳು ಮಾಡಿಸ್ಕೊಳ್ಳೋದು ಬೇರೆ, ಅದ್ರ ಮಧ್ಯೆ ಇವು ನಮಸ್ಕಾರ ಮಾಡೋದು ಬೇರೆ, ಭಾರಿ ಸುಸ್ತಾಗ್ಬಿಡ್ತದೆ. ನಿಜವಾಗ್ಲೂ ತುಂಬ ಟಯರ್ಡ್ ಆಗುತ್ತೆ ಆ ಟೈಮಲ್ಲಿ. ಆಮೇಲೆ ನಾವು ಎಷ್ಟೇ ಒಂದು ಸುಂದರವಾಗಿ ರೆಡಿ ಆದರೂ ಸಹಿತ ನಮ್ಮ ಹೆಣ್ಮಕ್ಳಿಗೆ ಈ ಥರ ಮಡ್ಲಕ್ಕಿ ಅಂಥೇಳಿ ಒಂದು ದೊಡ್ಡ ಗಂಟನ್ನು ಕಟ್ತಾರೆ. ಆ ಗಂಟನ್ನು ಕ್ಯಾರಿ ಮಾಡಬೇಕು ನಾವು ಮದುವೆ ಮುಗಿಯೋ ತನಕ. ಅದೊಂದು ದೊಡ್ಡ ಕೆಲಸ ನಮಗೆ. ನೋಡ್ಬೋದು ಈ ಥರ ಹೂವನ್ನು ಮುಡಿಸಿ ಮಡ್ಲಕ್ಕಿ ಹಾಕಿ ಆಯಿತು. ಮಡ್ಲಕ್ಕಿ ಏನೈತಲ್ಲ ಸೊಂಟಕ್ಕೆ ಕಟ್ತಾರೆ. ಅದಾಗಿದ ಮೇಲೆ ಈ ಥರ ಮತ್ತೆ ಮದುಮಗಳು ಆಮೇಲೆ ಕಳಸ ಉಳಿದವರೆಲ್ಲರೂ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಮತ್ತೆ ಕೆಲವಷ್ಟು ಶಾಸ್ತ್ರಗಳು ಉಂಟು ಹೊರಗಡೆ ಮಾಡುವಂಥದ್ದು. ಆ ಶಾಸ್ತ್ರವನ್ನು ಮಾಡಲಿಕ್ಕೆ ಹೋಗ್ತಾರೆ. ಇದು ಹರಿಯೊಲೆ ಶಾಸ್ತ್ರ ಅಂತೇಳಿ ಹೇಳ್ತಾರೆ. ಅಂದರೆ ಹೊರಗಡೆ ಬಂದು ಈಗ ಕವಣದ ಊಟ ಏನು ಮಾಡ್ತಾರಲ್ಲ, ಅಡುಗೆ ಏನು ಮಾಡ್ತಾರಲ್ಲ, ಹಾಗಾಗಿ ಒಂದು ಒಲೆಗೆ ಪೂಜೆ ಮಾಡುವಂಥ ಒಂದು ಸಣ್ಣ ಶಾಸ್ತ್ರ. ಆಲ್ರೆಡಿ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬೇರೆ ಕಡೆ ಒಂದು ಪುಟ್ಟದಾಗಿ ಒಲೆ ಮಾಡೋ ಹಾಗೆ ಶಾಸ್ತ್ರವನ್ನು ಮಾಡಿ ಮಣ್ಣನ್ನು ಈ ಥರ ತೆಗೆದು ಆ ಮಣ್ಣು ಕಲಸಿ ಉಂಡೆಗಳನ್ನು ಮಾಡಿ ಅದಕ್ಕೆ ಪೂಜೆ ಮಾಡುವಂಥದ್ದು ನೋಡ್ಬೋದು. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಒಲೆ ಹಾಕಿಸಿ ಆ ಒಲೆಗೆ ಪೂಜೆ ಮಾಡಿ ಆ ಒಲೆಯಲ್ಲೇ ಅಡುಗೆ ಮಾಡ್ತಾಯಿದ್ರಂತೆ. ಈಗ ಹಾಗೆಲ್ಲ ಮಾಡೋದಿಲ್ಲ. ನಮ್ಗೆ ಇವಾಗಿನ ಕಾಲದವರಿಗೆ ಒಲೆ ಹಾಕಲಿಕ್ಕೆಲ್ಲ ಬರೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಈ ಉಂಡೆಗಳನ್ನ ಮಾಡಿಸ್ತಾರೆ. ಒಂದು 5 ಉಂಡೆನ ಮಾಡಿಸಿ ಈ ಥರ ಕುಡ್ಬಾಳೆ ಮೇಲೆ ಇಡಿಸಿ ಅದಕ್ಕೆ ಪೂಜೆಯನ್ನು ಮಾಡ್ತಾರೆ. ಹಣ್ಣು ಕಾಯಿ ಆಮೇಲೆ ಬೇಳೆಗಳೆಲ್ಲ ಅಂದರೆ ಕಡಲೆಬೇಳೆ ಹಾಕ್ತಾರೆ, ಬಾಳೆಕಾಯಿ, ತೊಂಡೆಕಾಯಿ ಹೀಗಿದ್ದೆಲ್ಲ ಅದಕ್ಕೆ ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡುವಂಥದ್ದು. ಆಲ್ಮೋಸ್ಟ್ ಇದು ಎಲ್ಲ ಕಡೆ ಮಾಡ್ತಾರೆ ಅಂತ ಅಲ್ಲ, ಕೆಲವೊಂದು ಕಡೆ ಮಾಡುವಂಥದ್ದು. ನಮ್ಮ ಕಡೆ ಅಂತೂ ಇದು ಪ್ರತಿಯೊಬ್ಬರ ಮನೆಯಲ್ಲೂ ಮದುವೆ ಮನೆಯಲ್ಲಿ ಈ ಥರ ಒಂದು ಶಾಸ್ತ್ರನ ಮಾಡ್ತಾರೆ.
ಹರಿಯೊಲೆ ಪೂಜೆನೋ ಅಂತ ಹೇಳ್ತಾರೆ. ಇದೊಂದು ಶಾಸ್ತ್ರ. ಆಮೇಲೆ ಮದುಮಗಳ ಪೂಜೆ ಆಗಿದ್ಮೇಲೆ ಉಳಿದವರೆಲ್ಲ ಪೂಜೆ ಮಾಡುವಂಥದ್ದು. ಎಲ್ಲ ಒಂದು 5 ಜನ ಮುತ್ತೈದರು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡಬೇಕು ಅಂಥೇಳಿ ಪದ್ಧತಿ ಇದೆ. ಇದಾಗಿದ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಬೇಡ್ಕೊಳ್ಳೋ ಅಂಥದ್ದು. ಅಂದರೆ ನಮ್ಮ ಮದುವೆಗೆ ಯಾವುದೇ ರೀತಿಯ ವಿಘ್ನಗಳು ಬರದ ಹಾಗೆಯೇ ಒಳ್ಳೆ ರೀತಿಯಲ್ಲಿ ಮದುವೆ ಆಗಬೇಕು ಅಂಥೇಳಿ ಅವರಲ್ಲಿ ಕೇಳ್ಕೊಳ್ಳೋ ಅಂಥದ್ದು. ಅದಾಗಿದ ಮೇಲೆ ಕಳಸ ಇರುತ್ತಲ್ಲ, ಕಳಸ ಎತ್ತಿ ಅದಕ್ಕೆ ಆರತಿಯನ್ನು ಮಾಡಬೇಕು. ಇವಾಗ ಏನು ನಾವು ಮಣ್ಣನ್ನು ಇಟ್ಟಿದ್ದೀವಿ ಆ ಮಣ್ಣಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ಮನೆ ಒಳಗಡೆ ಹೋಗ್ತೀವಿ. ಅಂದರೆ ಇವಾಗ ಹೆಂಗಿರ್ತದೆ ಅಂದರೆ ಮದುಮಗಳು ಎಲ್ಲಿ ಹೋಗ್ತಾಳೆ ಅಲ್ಲಿ ಕಳಸ ಹೋಗಲೇಬೇಕು. ಕಳಸ ಇಲ್ಲದೇ ಮದುಮಗಳು ಹೊರಗಡೆ ಬೀಳೋ ಹಾಗೆ ಇಲ್ಲ ನಮ್ಮ ಕಡೆ. ಇಲ್ಲಿ ಮಕ್ಕಳದೊಂದಿಷ್ಟು ಆಟಗಳು ನಡೀತಾ ಇತ್ತು, ಅವ್ರದ್ದೇ ಒಂಥರ ಮಸ್ತಿ. ಕೆಲವಷ್ಟು ಮಕ್ಕಳಂತೂ ಈ ಮೊಬೈಲಲ್ಲೇ ಬ್ಯುಸಿ ಇರ್ತಾರೆ ನೋಡಿ. ಮಕ್ಕಳನ್ನ ಹೆಂಗೆ ಹೊರಗಡೆ ಅಷ್ಟು ಖಾಲಿ ಜಾಗ ಇದ್ದರೂ ಆಡ್ಲಿಕ್ಕೆ ಹೋಗೋದಿಲ್ಲ, ಮೊಬೈಲಲ್ಲೇ ಇನ್ವಾಲ್ವ್ ಆಗಿಬಿಡ್ತಾರೆ. ಇದು ಹೊರಗಡೆ ಕಟ್ಟುವಂಥದ್ದು. ಅಂದರೆ ಇವಾಗ ಏನು ಕವಣ ಅಂತ ಹೇಳಿ ಹಾಕ್ತೀವಿ, ಅಂದರೆ ನಾವು ಮಾವಿನ ಎಲೆ ತೋರಣನ ಹಾಕ್ತಾರಲ್ಲ, ಅದಾಗಿದ ಮೇಲೆ ಅದ್ರ ಮೇಲ್ಗಡೆ ಒಂದು ಈ ಥರ ಬಿಳಿ ಪಂಚೆಯನ್ನು ತೊಗೊಂಡು ಆ ಪಂಚೆಯ ಮೇಲೆ ಹುಡುಗ ಮತ್ತು ಹುಡುಗಿಯ ಹೆಸರನ್ನು ಬರೆದು ಒಂದು ಕಡೆ ಸೂರ್ಯ ಚಂದ್ರದ ಆಕಾರ ಚಿತ್ರವನ್ನು ಬರೆದು ಮೇಲ್ಗಡೆ ಕಟ್ತಾರೆ. ಇದು ಯಾಕೆ ಕಟ್ತಾರೆ, ಎಲ್ಲಿ ಕಟ್ಟಿದ್ದಾರೆ ಅನ್ನೋದನ್ನು ನಾನು ಮುಂದಿನ ಲಾಗಲ್ಲಿ ತೋರಿಸ್ತೀನಿ. ಎಲ್ಲೂ ಅದಕ್ಕೆ ಸ್ಕಿಪ್ ಮಾಡಬೇಡಿ, ಮದುವೆ ಮನೆ ಲಾಗ್ನ ಪೂರ್ತಿಯಾಗಿ ನೋಡಿ, ಯಾಕಂದರೆ ತುಂಬ ಡೀಟೇಲ್ಸ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೋಡ್ಬೋದು ಇದರಲ್ಲಿ ಅಂದರೆ ಅರಿಶಿನ ಮತ್ತು ಕುಂಕುಮವನ್ನು ಮಿಕ್ಸ್ ಮಾಡಿಕೊಂಡು ಹೆಸರನ್ನು ಬರೀಬೇಕು. ಅಂದರೆ ಪೇಂಟಲ್ಲಿ ಅಥವಾ ಪೆನ್ಸಿಲಲ್ಲಿ ಬರೆಯುವಂಥದ್ದಲ್ಲ, ಕೈ ಬೆರಳೆ ಯೂಸ್ ಮಾಡಿಕೊಂಡು ಅರಿಶಿನ ಕುಂಕುಮವನ್ನು ಬಳಸ್ಕೊಂಡು ಬರಿಬೇಕಾಗ್ತದೆ. ನೋಡಿ ಈ ಥರ ನೋಡಿ. ಹುಡುಗಿ ಹೆಸರು ದೀಪಿಕಾ, ಹುಡುಗನ ಹೆಸರು ಅಕ್ಷಯ್ ಕುಮಾರ್ ಅಂತ ನೋಡ್ಬೋದು. ಈ ಕಡೆ ಸೂರ್ಯ, ಈ ಕಡೆ ಚಂದ್ರ ಅಂಥೇಳಿ ಬರೀತಾರೆ, ಬಿಡಿಸಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಅದು ಚಂದ್ರ, ಈ ಕಡೆ ಇರೋದು ಸೂರ್ಯ ಅಂತ. ಸೊ ಇದಾಗಿದ ಮೇಲೆ ಈಗ ಮಾವಿನ ಈ ಥರ ಒಂದು ತೋರಣ ಮಾಡಿ ಆಗಿದೆ. ತೋರಣ ಮಾಡಿದವ್ರಿಗೂ ಕೂಡ ಕಾಲನ್ನು ತೊಳೆದು ಅವರಿಗೆ ಒಂದು ಅರಿಶಿನ ಕುಂಕುಮವನ್ನು ಹಚ್ಚಿ ಅವರಿಗೆ ಒಂದು ಮರ್ಯಾದೆಯನ್ನು ಸಲ್ಲಿಸಿ ಆ ಒಂದು ತೋರಣವನ್ನು ನಾವು ಬರಿಮಾಡ್ಕೊಳ್ತೀವಿ. ಅಂದರೆ ನಮ್ಮ ಮನೆಗೆ ಈ ಥರ ತೋರಣವನ್ನು ಕಟ್ತಾ ಇದ್ದಾರೆ, ಅವರಿಗೆ ಒಂದು ಗೌರವವನ್ನು ಕೊಟ್ಟು ಆ ತೋರಣವನ್ನು ನಾವು ಇಳಿಸ್ಕೊಳ್ಳೋ ಅಂಥದ್ದು. ಇದನ್ನು ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಮಾಡ್ತಾರೆ. ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ದೀಪಿಕಾಳಿಗೆ ಅಂದರೆ ಮದುವೆ ಮಗಳಿಗೆ, ಮದುವೆ ಹುಡುಗಿಗೆ ಅತ್ತೆದಿರಾಗಬೇಕು. ನಾನು ಹೇಳಿದೆ ಅಲ್ವಾ, ಕೆಲವಷ್ಟು ಶಾಸ್ತ್ರಗಳನ್ನು ಇವರೇ ಮಾಡಬೇಕಂತ ಇರುತ್ತೆ, ಅವರೇ ಮಾಡಬೇಕಾಗತ್ತೆ, ಯಾರಂದರೆ ಅವರು ಮಾಡಲಿಕ್ಕೆ ಆಗೋದಿಲ್ಲ. ನೋಡ್ಬೋದು ಈಗ ಇದ್ರದ್ದು ಪೂಜೆಗಳು ಕೂಡ ಆಗಿದೆ. ಈಗ ಇದನ್ನು ಅಂದರೆ ಮಾವಿನ ತೋರಣ ಇಳಿಸಿ ಬಾಗಿಲಿಗೆ ಕಟ್ತಾರೆ. ಇದೆಲ್ಲ ಆಗಿದ್ಮೇಲೆ ಸ್ವಲ್ಪ ನಮಗೆ ರೆಸ್ಟ್ ಇತ್ತು, ಅಂದರೆ ಸ್ವಲ್ಪ ಕೆಲಸ ಕಡಿಮೆ ಇತ್ತು, ಕೂತ್ಕೊಂಡಿದ್ವಿ. ಹಾಗಾಗಿ ನಮ್ಮ ಭಾವನ ಮಗ ಆಯಿತಾ, ಅವನು ಇನ್ನೂ ಚಿಕ್ಕವನು. ಸೊ ಅವನು ಆಟ ಆಡಬೇಕು ಅಂತ ಹೇಳ್ದೆ. ಅವನೊಟ್ಟಿಗೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೇನೋ ಅವನಿಗೆ ಶಾಲೆಯಲ್ಲಿ ಹೇಳ್ಕೊಡ್ತಿದ್ರಂತೆ ಆಟ ಎಲ್ಲ ಆಡೋದು, ಈ ಥರ ಆಟ ಆಡೋದು ಅಂತ, ಅದನ್ನ ಹೇಳ್ಕೊಡ್ತಾ ಇದ್ದ. ಅದ್ರ ಬಗ್ಗೆ ಸ್ವಲ್ಪ ಅವನೊಟ್ಟಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಈ ಮದುವೆ ಮನೆ ಶಾಸ್ತ್ರದ ಲಾಗ್ನ ಭಾಗ 1 ಭಾಗ 2 ಅಂತೇಳಿ ಹಾಕ್ತಾ ಇದ್ದೀನಿ. ಯಾಕಂದರೆ ಪೂರ್ತಿಯಾಗಿ ಹಾಕಿದ್ರೆ ತುಂಬ ಸ್ಪೀಡಾಗಿ ಹಾಕಿದ್ರೆ ನಿಮಗೆ ನೋಡ್ದಂಗೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಸಾವಕಾಶಾಗಿ ಹಾಕೋಣ ಅಂಥೇಳಿ ಭಾಗ 1 ಭಾಗ 2 ಅಂತೇಳಿ ಹಾಕ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪ್ರತಿದಿನ ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ನನ್ನ ಚಾನಲ್ನ ನೋಡಿ ಮತ್ತು ಅಜೇಶ್ನಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗನೆ ಹಾಕ್ತೀನಿ. ಮತ್ತು ಮುಂದೆ ಒಂದು ಒಳ್ಳೊಳ್ಳೆ ಶಾಸ್ತ್ರಗಳಿದೆ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.